ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಹಿಂದೂ ಹಬ್ಬಗಳಲ್ಲಿ ಅತ್ಯಂತ ಮಹತ್ವದ ಹಬ್ಬ ಅಂದರೆ ಅದು ನವರಾತ್ರಿ. ಈ ಹಬ್ಬದಲ್ಲಿ ದುರ್ಗಾ ದೇವಿಯ ಭಕ್ತರು 9 ದಿನಗಳ ಕಾಲ ಆಕೆಯ 9 ರೂಪಗಳನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾರೆ. ಈ ಹಬ್ಬವನ್ನು ವರ್ಷಕ್ಕೆ 4 ಬಾರಿ ಚೈತ್ರ ನವರಾತ್ರಿ, ಮಾಘ ಗುಪ್ತ ನವರಾತ್ರಿ, ಆಷಾಢ ಗುಪ್ತ ನವರಾತ್ರಿ ಮತ್ತು ಶಾರದೀಯ ನವರಾತ್ರಿ ಅಂತ ಆಚರಿಸಲಾಗುತ್ತೆ. ಈ 4 ನವರಾತ್ರಿಯಲ್ಲಿ ಶಾರದೀಯ ನವರಾತ್ರಿ ಅಂದರೆ ಅಶ್ವಿನಿ ಮಾಸದಲ್ಲಿ ಬರುವ ನವರಾತ್ರಿಯು ತುಂಬಾನೇ ಶ್ರೇಷ್ಠವಾದಂಥ ನವರಾತ್ರಿ. ಈ ವರ್ಷ ಶಾರದೀಯ ನವರಾತ್ರಿಯನ್ನ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೂ ಅಂದರೆ ವಿಜಯದಶಮಿಯವರೆಗೂ ಕೂಡ ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಈ 9 ಹಗಲು ಮತ್ತು 9 ರಾತ್ರಿಗಳಲ್ಲಿ ಭಕ್ತರು ವಿವಿಧ ರೀತಿಯ ಪೂಜಾ ವಿಧಿಗಳ ಮೂಲಕ ದುರ್ಗಿಯನ್ನ ಪೂಜೆ ಮಾಡ್ತಾರೆ. ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನ ಮೆಚ್ಚಿಸೋದಕ್ಕೆ ಬಣ್ಣಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈಗಾಗಲೇ ನಾವೆಲ್ಲರೂ ಕೂಡ ನವರಾತ್ರಿ ಅಂದ ತಕ್ಷಣ ಶಾಪಿಂಗ್ ಶುರು ಮಾಡಿರ್ತೀವಿ, ಬಣ್ಣ ಬಣ್ಣದ ಬಟ್ಟೆಗಳನ್ನು ಖರೀದಿ ಮಾಡಿರ್ತೀವಿ. ಇನ್ನು ಕೆಲವರು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಮತ್ತು ದುರ್ಗೆಯ ಒಂದು ವ್ರತವನ್ನು ಮಾಡೋದಕ್ಕೆ 9 ದಿನಗಳ ಕಾಲ ಆ ವ್ರತಾಚರಣೆಯನ್ನು ಮಾಡೋದಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತೀರಾ. ಆದರೆ ಈ ಒಂದು ವ್ರತವನ್ನು ಮಾಡುವಂಥವರೂ ಕೂಡ ಆಯಾ ದಿನದ ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ನಿಮಗೆ ಆ ದೇವಿಯ ಕೃಪೆ ಸಿಗುತ್ತೆ ಅನ್ನೋದು ಕೂಡ ನಿಮ್ಮ ಗಮನದಲ್ಲಿರಲಿ. ಹಾಗಿದ್ರೆ ನಾವು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಒಂದೊಂದು ದಿನದ ಬಣ್ಣದ ವಿಶೇಷತೆಯ ಬಗ್ಗೆ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಒಂದೊಂದು ರೀತಿಯ ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಯಾವೆಲ್ಲ ರೀತಿಯಾದಂಥ ಒಂದು ಫಲಗಳು ನಮಗೆ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರತಿಯೊಬ್ಬ ವ್ಯಕ್ತಿಯು ದೇವಿಯ ಆಶೀರ್ವಾದವನ್ನು ಪಡೆಯೋದಕ್ಕೆ 9 ದಿನಗಳ ಕಾಲ 9 ಬಣ್ಣದ ಬಟ್ಟೆಗಳನ್ನು ಧರಿಸಲೇಬೇಕು ಅನ್ನುವಂಥದ್ದು ಪದ್ಧತಿ. ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಗೆ ಸಮರ್ಪಿತವಾಗಿರುವಂಥ ದಿನ. ಶೈಲಪುತ್ರಿ ದೇವಿಯು ಬಿಳಿ ಬಣ್ಣವನ್ನ ಹಾಗೆ ಬಿಳಿ ಬಣ್ಣದ ವಸ್ತುಗಳನ್ನು ಬಹಳನೇ ಪ್ರೀತಿಸ್ತಾಳೆ. ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ಶೈಲಪುತ್ರಿಯ ಅನುಗ್ರಹ ನಮ್ಮೆಲ್ಲರಿಗೂ ಸಿಗುತ್ತೆ. ಬಿಳಿ ಬಣ್ಣ ಮುಗ್ಧತೆ, ಶುದ್ಧತೆ ಮತ್ತು ಶಾಂತಿಯ ಸಂಕೇತವಾಗಿದೆ. ಶಾರದೀಯ ನವರಾತ್ರಿಯ ಮೊದಲ ದಿನದಂದು ಬಿಳಿ ಬಣ್ಣವನ್ನು ಧರಿಸೋದ್ರಿಂದ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಶಾಂತತೆಯನ್ನ ನಾವೆಲ್ಲರೂ ಕೂಡ ಪಡೆದುಕೊಳ್ಬೋದು. ಹಾಗಾದ್ರೆ ನೀವು ಮೊದಲನೆಯ ದಿನ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಇನ್ನು 2ನೆಯ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸಲಾಗುತ್ತೆ. ಬ್ರಹ್ಮಚಾರಿಣಿಗೆ ಕೆಂಪು ಬಣ್ಣ ಅಂದರೆ ಬಹಳ ಪ್ರೀತಿ. ಕೆಂಪು ಬಣ್ಣ ಆಕೆಯೊಂದಿಗೆ ಸಂಬಂಧವನ್ನ ಹೊಂದಿದ ಬಣ್ಣ. ಕೆಂಪು ಬಣ್ಣ ಶಕ್ತಿ, ಉತ್ಸಾಹ ಮತ್ತು ಧೈರ್ಯದ ಸಂಕೇತ. ದೇವಿಗೆ ಅರ್ಪಿಸುವಂಥ ಚುಂದ್ರಿಕೆ ಇದು ಅತ್ಯಂತ ಆದ್ಯತೆಯ ಬಣ್ಣ. ಈ ದಿನ ಕೆಂಪು ಬಣ್ಣವನ್ನು ಧರಿಸೋದ್ರಿಂದ ಮನಸ್ಸು ಮತ್ತು ದೇಹವು ಚೈತನ್ಯವನ್ನ ಪಡೆಯುತ್ತೆ ಅಂತ ಹೇಳಲಾಗತ್ತೆ. ಅದರ ಜೊತೆಗೆ ನಮ್ಮಲ್ಲಿ ಆತ್ಮವಿಶ್ವಾಸವೂ ವೃದ್ಧಿಯಾಗತ್ತೆ. ಇನ್ನು 3ನೆಯ ದಿನ ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡಲಾಗತ್ತೆ. ಚಂದ್ರಘಂಟಾ ದೇವಿ ಕಡು ನೀಲಿ ಬಣ್ಣ ಅಂದರೆ ಅವಳಿಗೆ ಬಹಳನೇ ಪ್ರೀತಿ. ಕಡು ನೀಲಿ ಬಣ್ಣದೊಂದಿಗೆ ಚಂದ್ರಘಂಟಾ ದೇವಿ ಸಂಬಂಧವನ್ನು ಹೊಂದಿದ್ದಾಳೆ. ಈ ಕಡು ನೀಲಿ ಬಣ್ಣ ಆಧ್ಯಾತ್ಮಿಕತೆ, ರಕ್ಷಣೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತೆ. ನೀಲಿ ಬಣ್ಣ ಶಾಂತಿ ಮತ್ತು ಸಂಪತ್ತನ್ನು ಕೂಡ ಪ್ರತಿನಿಧಿಸುವಂಥ ಬಣ್ಣ. ಹಾಗಾಗಿ ನವರಾತ್ರಿ ಹಬ್ಬದ 4ನೇ ದಿನ ಕೂಷ್ಮಾಂಡ ದೇವಿಯನ್ನ ಪೂಜಿಸುವ ಸಂಪ್ರದಾಯವಿದೆ. ದುರ್ಗಾದೇವಿಯ ಕೂಷ್ಮಾಂಡ ದೇವಿ ರೂಪವು ಹಳದಿ ಬಣ್ಣದ ಬಟ್ಟೆ ಹಾಗೂ ಹಳದಿ ಬಣ್ಣದ ವಸ್ತುಗಳನ್ನ ಇಷ್ಟಪಡ್ತಾಳೆ. ಕೂಷ್ಮಾಂಡ ದೇವಿಯು ಇಷ್ಟಪಡುವಂಥ ಹಳದಿ ಬಣ್ಣವು ಹರ್ಷ, ಚಿತ್ತತೆ, ಆಶಾವಾದ ಮತ್ತು ಹೊಸ ಆರಂಭಗಳನ್ನು ಪ್ರತಿನಿಧಿಸುತ್ತೆ. ಈ ಬಣ್ಣ ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ಸಹ ತರುತ್ತೆ. ಹಾಗಾಗಿ 4ನೆಯ ದಿನ ನಾವು ಈ ಬಣ್ಣದ ಬಟ್ಟೆಗಳನ್ನು ಧರಿಸೋದು ಸೂಕ್ತ. ಇನ್ನು 5ನೆಯ ದಿನ ಸ್ಕಂದಮಾತಾ ದೇವಿಯನ್ನ ಪೂಜಿಸಲಾಗುತ್ತೆ. ಹಸಿರು ಬಣ್ಣವನ್ನ ಅವಳು ಬಹಳ ಪ್ರೀತಿ ಮಾಡ್ತಾಳೆ. ಹಸಿರು ಬಣ್ಣವು ಬೆಳವಣಿಗೆ ಮತ್ತು ಸಾಮರಸ್ಯವನ್ನ ಪ್ರತಿನಿಧಿಸುತ್ತೆ. ಇದು ಶಾಂತಿಯ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹೀಗಾಗಿ ಈ ಹಬ್ಬದ ಸಮಯದಲ್ಲಿ ಸಮತೋಲನ ಮತ್ತು ಗುಣಪಡಿಸುವಿಕೆಯನ್ನ ಸಾಧಿಸೋಕೆ ಬಯಸುವಂಥವರು ಪರಿಪೂರ್ಣವಾಗಿ ಈ ಹಸಿರು ಬಣ್ಣವನ್ನ ಬಳಕೆ ಮಾಡಬೇಕಾಗಿ ಬರುತ್ತೆ. ಇನ್ನು 6ನೆಯ ದಿನ ಬೂದು ಬಣ್ಣ. ಈ ಬೂದು ಬಣ್ಣ ಜ್ಞಾನ, ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆಯನ್ನ ಸಂಕೇತಿಸುವಂಥ ಬಣ್ಣ. ಕಾತ್ಯಾಯಿನಿ ದೇವಿಯನ್ನ ಪೂಜಿಸುವಾಗ ಈ ಬಣ್ಣವನ್ನ ಧರಿಸೋದ್ರಿಂದ ಭಾವನೆಗಳನ್ನ ಸ್ಥಿರಗೊಳಿಸೋದಕ್ಕೆ ಮತ್ತು ಆಲೋಚನೆಯನ್ನ ಸಮತೋಲನಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಇದಲ್ಲದೆ ದೇವಿಯ ಆಶೀರ್ವಾದವನ್ನ ಪಡೆಯೋದಕ್ಕೆ ಬೂದು ಬಣ್ಣದ ಬಟ್ಟೆಗಳನ್ನ ಸಹ ದೇವಿಗೆ ಅರ್ಪಿಸಲಾಗುತ್ತೆ.
ಇನ್ನು ನವರಾತ್ರಿಯ 7ನೆಯ ದಿನದಂದು ದುರ್ಗಾದೇವಿಯ ಕಾಳರಾತ್ರಿ ರೂಪವನ್ನು ಪೂಜಿಸುವಂಥ ಸಂಪ್ರದಾಯವಿದೆ. ಈ ದಿನ, ಈ ಶುಭ ದಿನದಂದು ಕಿತ್ತಳೆ ಬಣ್ಣವನ್ನು ಅವಳಿಗೆ ಸಮರ್ಪಣೆ ಮಾಡಲಾಗಿದೆ. ಕಿತ್ತಳೆ ಬಣ್ಣ ಅಂತಂದರೆ ಈ ದೇವಿಗೆ ಬಹಳ ಪ್ರೀತಿ. ಕಿತ್ತಳೆ ಬಣ್ಣ ಶಕ್ತಿ, ಉತ್ಸಾಹ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತೆ. ಈ ಬಣ್ಣ ಉಷ್ಣತೆ ಮತ್ತು ಶಕ್ತಿಯನ್ನು ಸಹ ತರುತ್ತೆ. ನಾವು ಕೂಡ ನವರಾತ್ರಿಯ 7ನೇ ದಿನದಂದು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸೋದು ದೇವಿಯ ಆಶೀರ್ವಾದ ಪಡೆಯುವುದಕ್ಕೆ ಉತ್ತಮವಾಗಿದೆ. ಇನ್ನು 8ನೆಯ ದಿನದಂದು ಮಹಾಗೌರಿಯನ್ನು ಪೂಜಿಸಲಾಗುತ್ತೆ. ಇದು ನವಿಲು ಹಸಿರಿನ ಬಣ್ಣ, ಅವಳ ನೆಚ್ಚಿನ ಬಣ್ಣ. ಆದ್ದರಿಂದ ನವರಾತ್ರಿಯ 8ನೇ ದಿನ ನವಿಲು ಬಣ್ಣದ ಹಸಿರು ಬಣ್ಣ ಅಂಥೇಳಿ ನಾವೇನು ಕರಿತೀವಿ, ಆ ಒಂದು ನವಿಲು ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸೋದು ಸೂಕ್ತ. ಮಹಾಗೌರಿಗೆ ಪ್ರಿಯವಾದದ್ದು ಈ ಬಣ್ಣ. ಈ ಬಣ್ಣ ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತೆ. ನೀಲಿ ಮತ್ತು ಹಸಿರು ಬಣ್ಣದ ಪ್ರಕಾಶಮಾನವಾದ ನೆರಳು ಸೃಜನಶೀಲತೆಯನ್ನು ಪ್ರೇರೇಪಿಸುತ್ತೆ. ಇನ್ನು ನವರಾತ್ರಿ ಹಬ್ಬದ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವ ಮೂಲಕ ನವರಾತ್ರಿಯ 9ನೇ ದಿನದಂದು ಗುಲಾಬಿ ಬಣ್ಣವನ್ನು ಅವಳಿಗೆ ಅರ್ಪಿಸಲಾಗುತ್ತೆ. ಗುಲಾಬಿ ಬಣ್ಣ ಎಂದರೆ ಈಕೆಗೆ ಬಹಳ ಪ್ರೀತಿ. ಗುಲಾಬಿ ಪ್ರೀತಿ, ಕರುಣೆ ಮತ್ತು ದೈವಿಕ ಸ್ತ್ರೀ ಶಕ್ತಿಯನ್ನು ಸಂಕೇತಿಸುವಂಥ ಬಣ್ಣ. ಈ ದಿನದಂದು ನಾವು ಗುಲಾಬಿ ಬಣ್ಣವನ್ನು ಧರಿಸೋದ್ರಿಂದ, ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ, ಗುಲಾಬಿ ಬಣ್ಣದ ಹೂವುಗಳನ್ನು ದೇವಿಗೆ ಸಮರ್ಪಣೆ ಮಾಡೋದ್ರಿಂದ ಸೌಮ್ಯ ಸ್ವಭಾವ, ಕಾಳಜಿ ಮತ್ತು ಪೋಷಣೆ ವೃದ್ಧಿಯಾಗತ್ತೆ. ಭಕ್ತರನ್ನ ದೇವತೆಯ ಮೃದು ಮತ್ತು ಪರೋಪಕಾರಿ ಸ್ವಭಾವವು ಆಕರ್ಷಿಸುತ್ತೆ. ಒಟ್ಟಾರೆಯಾಗಿ ಈ 9 ಬಣ್ಣಗಳ ಬಟ್ಟೆಗಳನ್ನು ಧರಿಸಿ ನವರಾತ್ರಿಯನ್ನು ಆಚರಣೆ ಮಾಡೋದ್ರಿಂದ ಅಷ್ಟೈಶ್ವರ್ಯಗಳು ಲಭಿಸುತ್ತೆ ಮತ್ತು ನವದುರ್ಗಿಯರ ಸಂಪೂರ್ಣ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ.